ಅದಂಪೇಳಿದರ ತಕ್ಷಣ ಸಂಪೂರ್ಣಗೊಳಿಸಲಿಕ್ಕೆ ಈ ಕುರುಭೂಪತಿಯು ನಿರ್ಭಯವಾಗಿ ನಿಂತಿರುವನ ರವಿನಂದನ ಯಾವುದು ಬೇಕು ಬೇಡ ತಕ್ಷಣ ಅಹೋ ಕುರುಭೂಪತಿ ಅಹೋ ಸೂರ್ಯನಂದನ ಕಾರಮುಗಿಲಿನಂತೆ ಗಂಡಲೆ ಬಂದೇರು ಗಪ್ಪಿದ ದೂರ್ತಂತೆ ಪಾಂಡವರಂತ ಆರಕರಂತೆ ಆರಮುಖವಾಗಿ ರಂಜಿಸೋದಕ್ಕೆ ಸಾರಥಿಯಲ್ಲದವರು ಬಂದಿರ್ತಾರೆ ಅಹೋ ವಿತ್ರಾಸುಯೋಧನ ಸೂರ್ಯನಂದನ ಈ ಸಮರಕ್ಕೆ ಶಲ್ಯ ಮಹಾರಾಜನನ್ನ ಸಾರಥಿಯನ್ನಾಗಿ ಮಾಡಿಕೊಟ್ಟರೆ ಈ ಧರಣಿಯು ಕೆಳಗಾಗುವಂತೆ ಈ ಕಲಿಕರಣನು ಸಂತಸ ಪಡುತ್ತೇನೋ ಇದನ್ನು ಚಿತ್ತಕ್ಕೆ ತಂದು ಕೋರ ತೋರಿಸ ಕುರುಚಕ್ರವರ್ತಿ ನೋಡ ಈ ಕಲಿಕರಣ ರೀತಿ ಜಾಗ್ರತೆಯಿಂದ ಕುರುರಾಯನ ಸಭೆಗೆ ಬರಬೇಕೆಂದು ಶಲ್ಲರಾಯನಂ ಕರೆದುಕೊಂಡು ಬಾದೂದ ಹೋಗಿ ನಿಮ್ ಜಾಗ್ರತೆ ಅದೇ ಪ್ರಕಾರವಾಗಿ ಹೋಗಿ ಬಾಬಾ ಬಾಬಾ ನಮೋ ನಮೋ ಮಾವನವರೇ ಐಶ್ವರ್ಯ ಮಾಡಿದ ಮೇಲಕ್ಕೆ ಅಳಿಯನಾದ ಗೌರವೇಂದ್ರನ ಆಗೋ ಮಾವ ಅಹೋ ಅಳಿಯನಾದ ಗೌರವೇಂದ್ರ ಎನ್ನ ನುಡಿಯನ್ನು ನಡೆಸಿದರೆ ನೀನೇ ಎನ್ನ ಜೀವವನ್ನು ಉಳಿಸಿದಂತಾಗುವುದು ಹೇಗಾದರೂ ಮಾಡಿ ಈ ಯುದ್ಧವನ್ನು ಜಯಿಸಿ ನನ್ನ ಕೈ ಮುಗಿದ ಬೇಡಿಕೊಳ್ಳಬಲ್ಲ ಮಾವ ನೀನೇ ಎನ್ನ ಜೀವ ಅಹೋ ಗೌರವೇಂದ್ರ ನಿನ್ನ ಮನಸ್ಸಿನ ರೀತಿ ಏನಿರುವುದು ಸೋಲು ಗೆಲು ಎಂಬ ದೇವರಾದನಲ್ಲದೆ ಸಾಧ್ಯ ಅಸಾಧ್ಯ ತಾನೇ ತಿಳಿಯುವುದು ತಿಳಿತಾ ಗೌರವೇಂದ್ರ ಸತ್ಕೀರ್ತಿ ಸಾಲ ಅಹೋ ಕಟ್ಟು ಭಯಂಕರನಾದ ಶಲ್ಯಭೂಪತೆ ಅಹೋ ಅಳಿಗನಾದ ಗೌರವೇಂದ್ರ ಪಟ್ಟ ಕಟ್ಟಿದ ಕರ್ಣನಿಗೆ ಸಾರಥಿಯಾಗುವ ಕೈ ಜನಕ ನಿನ್ನಲ್ಲಿರುವುದಕ್ಕಾಗಿಯೇ ಬಹುಯೋಚನೆ ಮಾಡಿ ತರ್ಪಣ ಅಹೋ ಶಲ್ಯಭೂಪತೆ ಅಹೋ ಅಳಿಗನಾದ ಗೌರವೇಂದ್ರ ನೀನು ಕರ್ಣನಿಗೆ ಸಾರಥಿಯಾಗಿ ಹೋದರೆ ಈ ಕಾಲ್ಗವನ್ನು ಜಯಿಸುವನು ನಿಜವನ್ನು ಕೊಂದಿರುವನು ಮಾವ ಎಂದು ಮಸ್ತಕದ ಮೇಲಿಡುವ ನಿನ್ನ ಅಸ್ತವ ಅಹೋ ಗೌರವೇಂದ್ರ ನಿನ್ನ ಜಾಗಕ್ಕೆ ಬಂದಿರುವ ಇಂಥ ನುಡಿಯುವಮ್ಮ ನುಡಿದಿಯಲ್ಲ ನಿನಗೆ ಈ ರೀತಿ ಹೇಳಲು ಹೇಗೆ ಮನಸ್ಸಾಗಿತು ಆಗಲಿ ಬಿಡು ದಳಪತಿ ಪಟ್ಟವೊಮ್ಮೆ ಕಟ್ಟುವ ಕಲಿಕರಣನಿಗೆ ಸಾರಥಿಯಾಗಬೇಕ ವೈರಿಗಳ ನರಗಳ ಒಮ್ಮೆ ಸಿಗುದು ಎದಕ್ಕೆ ಒಬ್ಬ ತೈದು ರಣದೇವ ಮುಂದೆ ಸಾಲು ಸಾಲು ವಾಯು ದೀಪ ಮಜ್ಜ ಎದ್ದವನ್ನ ಮುಗಿಸಿ ಸಮರ್ಪಣೆ ಮಾಡುವೆನು ಸಿಳಿತ ಗೌರವೇಂದ್ರ ಕೀರ್ತಿ ಶಾಸ್ತ್ರ ಗೌರವೇಂದ್ರ ನೀನು ಬಲವಂತನಲ್ಲವೆಂದು ಕರ್ಣನಿಗೆ ಸಾರಥಿಯಾಗಬೇಕೆಂದು ಹೇಳಲಿಲ್ಲ ಮಾಡುವವನಿಗಿಂತ ಮಾಡಿಸುವವನೇ ಅತಿ ಜಾಣನಾಗಿರಬೇಕೆಂಬ ಕಾರ್ಯ ಮಾತಿರುವುದು ಅಹೋ ಮಾವ ಅಹೋ ಅಳಿಯನಾದ ಗೌರವೇಂದ್ರ ಹೇಗಾದರೂ ಮಾಡಿ ಎನ್ನ ಗರ್ಭದಲ್ಲಿ ನಿನ್ನ ಜೀವ ಮನೆಯನ್ನಿಟ್ಟು ಈ ಯುದ್ಧವನ್ನು ಉದ್ಧಾರ ಮಾಡನ್ನು ಬೇಡಿಕೊಳ್ಳುವನು ಮಾವ ನಿನ್ನಿಂದಲೇ ನಡೆಯಲಿ ಈ ಕಾಲ್ಗವ ಅಹೋ ಗೌರವೇಂದ್ರ ಅಹೋ ಮಾವ ನಿನ್ನ ಇಚ್ಛೆದಂತೆ ಆಗಲಿ ಗೌರವೇಂದ್ರ ಸತ್ಕೀರ್ತಿ ಸಾಲ ಬರ್ರಪ್ಪ ಯಾರು ಬರ್ರಪ್ಪ ಸುಮ್ಮನಿದ್ದರೆ ಬಾಯಿಗೆ ಬಂದಂತೆ ಬದಲಾಡುತ್ತಿದೆಯಾ ಬಂಡ ಕರ್ಣನಿಗೆ ಸಾರಥಿಯನ್ನಾಗಿ ಶಲ್ಯರಾಜನು ಮಾಡಿರುವೆ
ಮಾಡಿದರೆ ಮಾಡುವುದೇನು? ಎಲೇ ಅರ್ಜುನ, ಎಲೆ ಕೌರವ ಬಲರಿಯ ಮೊದಲ ಕೃಷ್ಣ ಪಾಂಡು ಎಂಬ ಅಕ್ಷಾರಮನ್ನುಳಿಸಿ ರುಕ್ಮಣ ಸತ್ಯಭಾಮರನ್ನು ಕೊಳ್ಳಬಂದ ಮಾಡಬಿಡ್ತಡೆ. ಬಲರಿಯ ಉಳಿಯುವ ಎನ್ನ ಮಕ್ಕ ಕಣಗುವುದಿಲ್ಲ. ಅಯ್ಯೇ ಅರ್ಜುನ, ಎಲೆ ಕೌರವ ಕರ್ಣನಿಗೆ ಸಲ್ಲರಾಯನೇ ಸಾರಥಿಯಾದ ಮೇಲೆ ಪಾಂಡವರ ಶಿರದರೆ ಉಳಿಯುವುದು. ಪಾವರ ಸೇರಿಸುವುದು ನೋಡಲಿಲ್ಲ ಕೂಡ. ಪರೆ ಚಂಡ ಪ್ರಚಂಡ ಭುಜಬಲೋರ್ ದಂಡ ಅರಿತಿ ಬರ ಮಾರ್ತಂಡ ಮೂರು ಲೋಕದ ದಂಡ ದೋಳಿಯದ ರಾಜ ಮಂಡರ ಮಂಡಗಳನ್ನು ಖಂಡಿಸುವ ಭುಜಬಲೋರ್ ದಂಡ ನಿಮ್ಮ ಕೌರವರಿಗೆ ನಾನೇ ಗಂಡ. ಎಲ ಈ ಬಂಡ ಹಿಂದಕ್ಕೆ ಘೋಷಯಾತ್ರೆಯಲ್ಲಿ ಪಟ್ಟಣಕ್ಕೋಗಿ ಆ ದೃಪದ ರಾಜರನ್ನು ಗುರುತಿಸುವನೆಂದು ವಚನ ಕೊಟ್ಟ ಭ್ರಷ್ಟನ ನೀನು ಅಥವಾ ನಾನು? ಆ ಇಲ್ಲದ ಪೌರಿಸುವ ಈಗಲ್ಲಿಂದ ಬಂದಿತು. ಸಹಜವಾಗಿ ಬಂದಿರುವುದಲ್ಲ ಮೂರ್ಖಾರ್ಜುನ. ಜಾಗ್ರತೆಯಿಂದ ಎದ್ದಕ್ಕೆ ನಿಲ್ಲಲೈ ಬಂಡ. ಕಡಿಮೆ ಬಲರ್ಯ ಎಲ್ಲ ಈ ದುರ್ಜನ ಸಿಕ್ಕೋ ಮನೆಯಾದ ಅರ್ಜುನ ನಮ್ಮ ಲಜ್ಜೆಯಡೆ. ಬಲರ್ಯ ಇನ್ನಕ್ಕೆ ವಿರಾಟ ರಾಯನ ಮನೆಯಲ್ಲೇ ವಿರಾಟ ರಾಯನ ಮಗನಿಗೆ ನಾಟ್ಯಮಂ ಕಲಿಸಿದ ವಂಶಕನ ಸುಮ್ಮನೆ ಎನ್ನಡನೆ ಸಮರಕ್ಕೆ ಸಿದ್ಧನಾಗೋ. ಹದಮ ಮಾಡಿ ಎನ್ನಾಳ ಸಂಗ್ರಾಮ. ಕೌರವ ಹಿಂದಕ್ಕೆ ಘೋಷಯಾತ್ರೆಯಲ್ಲಿ ಚಿತ್ರಸೈನ ಗಾಂಧರ್ವನು ಬಂದು ಹಬ್ಬದಿಂದ ನಿನ್ನನ್ನು ಹಿಡಿದುಕೊಂಡು ಹೋಗಿ ಹಾಗೆ ಗಂಡ ಸತ್ತರಂಡರಂತೆ ಯಾತಕ್ಕಿದ್ದರಲೇ ಬಂಡ. ನಮ್ಮ ಹೆಂಡತಿಯೊಳಾದ ಭಾನುಮತಿ ಬಂದು ಎನ್ನ ಪತಿಯನ್ನು ಬಿಡಿಸಿಕೊಂಡು ಬಾ ಎಂದು ಎನ್ನ ಪಾದಗಳನ್ನು ಹಿಡಿದು ಬೇಡಿಕೊಂಡದಲ್ಲದೆ ಆಗಿಲ್ಲದ ಪೌರಿಸುವೀಗಲಿಂದ ಬಂದಿತು. ಜಾಗೃತಿಯಿಂದ ಇದ್ದಕ್ಕೆ ನಿಲ್ಲಲೇ ಬಂಡ. ಕಡಿಮೆನು ನೋಡು ನಿನ್ನನ್ನು 3-4 ತುಂಡ ಬಂಡಗ ಬಳಿರೇ ಇನ್ನಕ್ಕೆ ಚಕ್ರಬಿಂಬದ ಕೋಟೆಯನ್ನು ನುಗ್ಗನ್ನು ವೈರಿಗಳಿಗೆ ಎದೆ ಕೊಟ್ಟ ಈ ಜಗದ ಬೆಟ್ಟ. ಆ ಸಮಯದಲ್ಲೇ ನಾನಿದ್ದರೆ ಇನ್ನಕ್ಕೆ ಚಕ್ರಬಿಂಬದ ಕೋಟೆಯನ್ನು ವೈರಿಗಳಿಗೆ ಎದೆ ಕೊಟ್ಟ ಈಜುವುದು ಬಿಟ್ಟು ಮಗನನ್ನು ಕೊಲ್ಲಿಸಿಕೊಂಡು ಶ್ಲೋಕದಿಂದ ಅನುಭವಿಸುತ್ತಿರುವವನು ನೀನು. ಪಾರ್ಥ ಅಲ್ಲ ಜಗತ್ಕರ್ತ ಓ ಶ್ರೀಕೃಷ್ಣಮೂರ್ತಿ ಅರ್ಜುನ ವೀನ ಜಾತನಾದ ಕರ್ಣನಿಗೆ ಮೇಲ್ಗಣತ ಭಾರತೆಯಾಗಿ ಈ ರಣಮಂಡಲ ದಿಕ್ಕಿ ಮುದಿಸಲನ್ನು ಮುಂಕೂಡಿರುವನು ನೋಡು. ಇಂಥ ಏಡಿಗಳಾದ ಸಲ್ಲಾದ ಕರ್ಣರನ್ನು ಅತಿ ಜಾಗೃತದಿಂದ ಒಡೆದುರುಳಿಸುವನು ಮುಕುಂದ. ಇವರನ್ನು ಪರಮಾತ್ಮ
ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಸಮರವ ಸಾಗಿ ಪರೇರ ಫಲ್ಗುಣ ಕರುಗಾಲಿ ಪಾರ್ಥ ಕೇಳು ನೀ. ಸಮರವ ಸಾಗಿ ಪರೇರ ಫಲ್ಗುಣ ಕರುಗಾಲಿ ಪಾರ್ಥ ಕೇಳು ನೀ. ಜಗದೊಡೆಯ ನಾನಿರಲು ಭಯವೇಗ ನಿನ್ನಗೈಗ ಜಗದೊಡೆಯ ನಾನಿರಲು ಭಯವೇಗ ನಿನ್ನಗೈಗ ಬಿಡು ನಿನ್ನ ಮನದ ಗುಡವ ತರವಲ್ಲ ನಿನ್ನಗೆ ಬಿಡು ನಿನ್ನ ಕೋಪ ತರವಲ್ಲ ನಿನ್ನಗೆ ಬಿಡು ನಿನ್ನ ಕೋಪ ಶಾಂತಿಯು ಸಮರವ ಸಾರಿ ಪರೀರ ಪರಿಗುಣ ಕರುಗಲಿ ಪಾರ್ಥ ಕೇಳು ಪಾರ್ಥ. ಪರಮಾತ್ಮ ಎಂತ ದುರ್ನುಡಿ ನುಡಿದಿಯಲ್ಲ. ಈಗಿನ ಮಣಿಪುತ್ರನ ಕ್ರಮವನ್ನರಿದೆ ತನುಬ್ರಹ್ಮನ ಬಂಧುವಂತ ಸರಸ್ವತಿಗಳು ಮಾಡಿದೆಯಲ್ಲ ಪಾರ್ಥ. ಧರಣಿಪನಾದ ಸಲ್ಲರಾಜನು ಸಾರಥಿಯಾಗಿ ಮಾರ್ಮಲಿತ ಕೋರ್ಕಣಗಳನ್ನು ಕರೆದೊಳು piಡಿದು ವೀರ ಅಲಂಕೃತನಾಗಿ ನಡೆದು ಬಂದನು. ಶರವೆಲ್ಲ ದರಗಿಟ್ಟು ಲಂಗೋಟಿಯನ್ನುಟ್ಟು ಸನ್ಯಾಸಿಗಳಂತೆ ಮೈಗೆ ಬಣ್ಣ ಪಡೆದುಕೊಂಡು ಲೆಕ್ಕವಿಲ್ಲದ ಶೂರರಿಗೆ ಇದು ಗಾಬರಿಯಲ್ಲದೆ ಮತ್ತೇನು. ಬಾನು ನಂದನನ್ನ ಸರಸಮರವು ಬಾನು ನೇತ್ರನಿಗಾದರೂ ಹಸದವು. ಇಂಥ ಬಲ್ಯದ ಸರಸಮರವು ಬಿಟ್ಟು ನಿನ್ನಲ್ಲಿಯ ಮಲ್ಲ ಯುದ್ಧಕ್ಕೆ ತಿಕ್ಕಾಡುವುದಕ್ಕೆ ಬರುವರೇ ಪಾರ್ಥ. ದುರದೋಣಿಯೇ ಸಮರ್ಥ. ಎಲೈ ಪಾರ್ಥ, ಕರ್ಣ ಎನ್ನಂಬಲ್ಲದವನಂದಾರಿತು ಮನದ ಕಕ್ಕನಾತ್ರಿಕೆಯಲ್ಲಿ ಯಾವ ಯುದ್ಧಕ್ಕಾದರವ ಎಂದು ಎನ್ನನ್ನು ಕರೆಯುವಿಯಾ? ಹಾಗಾಗಿ ಕರೆದರು ನನ್ನೇ ಬಂಡ ನಿನ್ನ ಮಾರ್ಮರಿತವಾದ ತೋಳಗಳನ್ನು ಬಿಡುವ ಕೋರ್ಕಡೆಗಳೆಂದರಿದ ಈ ಪೊಡವಿಗೆ ಒಡವೆ ಕೆಳಗುತ್ತದೆ. ಬಾಪು ಬಾಪುರ ಬಾಣ ಸಂಭವನಾಗಿ ಹುಟ್ಟಿ ಸಾರ್ಥಕಗಳು ಏಡಿ ಅರ್ಚನ ಬಂಡ ಕರ್ಣ ಈಗೋ ಈ ಅಗ್ನಿಯಾಶ್ರಮ ತೊಟ್ಟು ನಿನ್ನಾರ್ಪಟ ಎತ್ತಿ ಇರುವುದನ್ನು ತಿಳಿದನಂತೆ ಮತ್ತೆ ಕಾದಾಡುವನ ಅರ್ಚನ ಇವರನ್ನ ಸಿಂಹ ಅರ್ಚನ. ಕರ್ಣ ಎಲೆ ಅರ್ಚನ ನೀನು ಯಾವ ವಿಜಯವಂತನು? ನೀನು ಯಾವ ವಿಜಯವಂತ? ಕಪಟವಂ ತುಂಬಿ ತುಳುಕಾಡುವ ಪರಾಕ್ರಮನೇನು? ಅಂಡಯ್ಯನಲ್ಲಿ ಹೋಗಿ ದುರ್ವಾಕ್ಯನ್ನಾಡಿ ಸನ್ಮಾರ್ಗನ ಮೈಯೆಲ್ಲ ರಕ್ತಾಂಬರವು ನುಡಿಸಿ ಬರುವಂತೆ ಮಲಗಿಸಿ ಹೋಗಿರುವ್ಯಾ? ಸಹಜವಾಗಿ ಹೋಗಿರೋ ಬಂಡಾಕ್ಷರೇ ಬಂಡ ಹೋಗ್ಬೇಕ. ನಿನ್ನ ಹೆಕ್ಕಳಿಕೆ ಎಮ್ಮ ಎನ್ನ ಮುಂದೆ ತೋರ ಬಂದರೆ ಫಲಫಲನಂದ ಕೊಂಡಾಡಕ್ಕೆ ಎಲೈ ಮೂರ್ಖ ನಿನ್ನ ಚರಣಕ್ಕಾದರೂ ತೆರೆಬಾಗದಿದ್ದ ಬಾಪ್ಪರೇ ಕಲಕರ್ಣನಂದ ಕೊಂಡಾಡದನ್ನಲ್ಲದೆ ನಿನ್ನ ಚರಣಕ್ಕಾದರೂ ತಲೆಬಾಗದಿದ್ದೆ. ನೀನು ಎಸೆದ ಅಗ್ನಾಸರ ಮರಗಡದು ಇಕ ಈ ಭ್ರಷ್ಟ ಪರಮ ಪಾಪಿಷ್ಠ ಪಾಪ. ಮೂರು ಲೋಕದಲ್ಲಿ ನೀನು ಯಾಕೆ ಸಮರ್ಥನೆಂದ ನಿನ್ನ ಗೊತ್ತಿಲ್ಲದವರ ಮಣ್ಣಿಗೆ ಇಟ್ಟಿಯವರ ಈ ಕಲಿಕರಲ್ಲಿರುವ ಒಂದು ಎಲೈ ತುಚ್ಛ ನೀನೆಸದ ಈ ಜಲಾಸ್ತ್ರವನ್ನು ಬೋರ್ಖರೇವಯನ್ನ ಅನಿಲಾಸ್ತ್ರದ ಮಧ್ಯೆಯಿಂದ ಖಂಡಿಸಿ ನಿನ್ನನ್ನು ನಿನ್ನ ರಥವನ್ನು ಮತ್ತು ನಿನ್ನ ಸಾರಥಿಯಾದ ಈ ಮುಖಂಡರನ್ನು ಅಂತರಿಕ್ಷದ ಬೆಳೆದ ಕಾಲವನ್ನು
ನೋಡೋರು ಪಾತ್ರ ನೀನಾಗೋ ನೋಡೋ ಎನ್ನ ಕೈಯಲ್ಲಿ ಮಾತ್ರ ಅರ್ಥ. ಬಾಪ್ರೆ ಕರ್ಣ, ನಿನ್ನ ಪರಾಕ್ರಮ ಮೆಚ್ಚಿದೆ. ಮೆಚ್ಚಲೇಬೇಕು ನಾವು, ಮೆಚ್ಚಲೇಬೇಕು. ಶ್ರೀಕೃಷ್ಣನನ್ನು ಸಾರಥಿಯಾಗಿ ಬಂದಿದ್ದಕ್ಕೆ ಸಾರ್ಥಕವಾಗಿತ್ತು. ಅರ್ಜುನ ರಥವನ್ನು ಆಕಾಶದಲ್ಲಿ ಸುಳಿಗಾಳಿಗೆ ಅಂತ ತಿರುಗಿ ಬಂದು ಈ ಭೂಮಿಗೆ ನಿಂತಿದ್ದ. ನನಗೆ ಆಯಿತು ಅಂತ ಆಶ್ಚರ್ಯ. ರವಿತನ ಈ ಮಾತಿನ ಸಹಜ. ಕೃಷ್ಣ ನೋಡಿದೆಯಾ ಎದುರಾಳಿ ಕರ್ಣನ ಸಾಮರ್ಥ್ಯ? ಇವನ ಅತ್ಯುನ್ನತ ಪರಾಕ್ರಮಿಗೆ 3 ಮೂರ್ತಿಗಳಿಗೆ ಉಬ್ಬಸವಾಗುವುದು ಅಂದ ಮಾತ್ರದಲ್ಲಿ ಇವನ ಯುದ್ಧ ವಿಚಿತ್ರವಾಗಿರುವುದು. ಬ್ರಹ್ಮಾಂಡವ ಮೊದಲದವರು ತುಂಬಿದ ನಿರ್ಮಲ ಮೂರ್ತಿಯು ನಾನು. 3 ಲೋಕಕ್ಕೆ ಗಂಡನೆಂದೆನಿಸಿಕೊಂಡವನು ನೀನು. ಹೌದೇನು ಕೃಷ್ಣ? ಬೇರೆ ಬೆಟ್ಟಗಳ ಮುಖೂಪದಳು ಬೆಚ್ಚಿಟ್ಟುಕೊಂಡು ಆರುತ್ತ ಬರುವ ನಮ್ಮ ಈ ಧ್ವಜದಲ್ಲಿರುವ ಬಳಿರೆ ವೀರ ಹನುಮಂತನನ್ನು ಕಂಚಿನಿಂದ ಅತಿ ಭಾರವಾದ ಮಿಂಚುವ ನಮ್ಮ ಈ ರಥವನ್ನು ಸುಂಟರ ಗಾಳಿಯಂತೆ ಗಗನಮಂಡಲಗಳು ತಿರುಗುವಂತೆ ಒಡೆದ ಇವನ ಪರಾಕ್ರಮ ಹೊಗಳಲು ಆದಿಶೇಷನಿಗಾದರೂ ಅಸಾಧ್ಯ. ಧನಂಜಯ, ನಾರಾಯಣ, ಕರ್ಣನ ಪ್ರಾಣಕ್ಕೆ ಹಂಚಿಕೆ ಮಾಡಬೇಕು ಧನಂಜಯ, ಇಲ್ಲದಿದ್ದರೆ ನಿಂಗೆ ಆಗೋದು ಅಪಜಯ. ಓ ಶ್ರೀಕೃಷ್ಣ ಮೂರ್ತಿ, ಎನಗೇನು ಇದು ಪ್ರೀತಿವಾಗುವುದು? ಎಷ್ಟು ಸಾರಿ ಅವನ ರಥವನ್ನು ಕಣ್ಣಿಗೆ ಕಾಣದಂತೆ ನಾನು ಹೊಡೆದರು. ಕೋಲ ಅಲಚಕ್ರದಂತೆ ತಿರುಗಿ ಗಗನದ ಸಂಚರಿಸಿದರು. ಅವನ ಒಂದೇ ಸಾರಿ ನಮ್ಮ ರಥವನ್ನು ಒಡೆದು ನಮಗೆ ಉಬ್ಬಸವಾಗದಂತೆ ಮಾಡಿದ ಆ ಕುನ್ನಿಕರ್ಣನನ್ನು ಶಿರವಸದಿಗೆ ನನ್ನನ್ನು ಬಡಿಯುವಂತೆ ಮೇಲೆ ಕರ್ಣನ ಮರಣಕನಾದರೂ ಯೋಚನೆ ಮಾಡಬೇಕಾಗಿದೆ. ತಂಸಾರಿ ಆ ಕರ್ಣನನ್ನು ಬೇಡ ಮತ್ತೊಂದು ಸಾರಿ. ಅಹೋ ಕಿರೀಟಿ, ಅಹೋ ಪರಮಾತ್ಮ, ಕರ್ಣನ ವಿಸ್ತಾರ ಮೇಳುವೆ ಕೇಳು. ನಿನ್ನ ಧಿಕ್ಕರಿಸಿ ಮಾತನಾಡಲಿಲ್ಲ, ನಿನಗಿಂತಹ ಕರ್ಣನೇನು ಹೆಚ್ಚಲ್ಲ. ಅವನ ಉನುರಥ ಮೂವನೆಲ್ಲ ತಿರುಗುವಂತೆ ನೀ ಹೊಡಿದರು ಇದು ಮೂರ್ಖರಿಗೆ ವಿಚಿತ್ರವಾಗಿ ಕಾಣುವುದು, ನಿನಗಾದರೂ ಆಶ್ಚರ್ಯವಾಗಿರುವುದು. ಇರಲಿ, ತ್ರಿವಿಕ್ರಮೋತ್ತರು ನಿನ್ನ ರಥದಲ್ಲಿರುವಾಗ ವೀರತನಾಗಿ ಹೂಡಿದ ಬಾಯಿ ಉಡಿ ಆಗುವಂತೆ ಮಾಡಿದವನ ಹೆಗ್ಗಳಿಕೆಗಾಗಿ ತಲೆದೂಗಿದೆ. ಪಾರ್ಥ, ಹಿಂದಕ್ಕೆ ಸೂರ್ಯನಾರಾಯಣನು ಈ ಕರ್ಣನಿಗೆ ಪ್ರೇಮದಿಂ ಕರ್ಣಕುಂಡಲ ಅಮೃತ ಕಲಶಗಳನ್ನು ಕೊಟ್ಟಿರುವನು. ಆ ಎರಡರಲ್ಲಿ ಒಂದು ವಸ್ತುವು ನಿನ್ನಲ್ಲಿ ಗಟ್ಟಿಯಾಗಿದ್ದರೆ ತ್ರಿಮೂರ್ತಿಗಳು ಕಟ್ಟುಗ್ರಹದ ನಿನ್ನ ಮೈ ಮೇಲೆ ಕೈ ಎತ್ತಿ ಬಂದರು ನಿನ್ನ ಪ್ರಾಣಕ್ಕೆ ದಕ್ಕಿಲ್ಲವೆಂದು ಹೇಳಿವೆನು. ತಿಳಿಯಿತೆ ಸವ್ಯಸಾಚಿ, ನಿನ್ನ ಉದ್ದೇಶವಾಗಿ ಕೃಷ್ಣನ ಪಡುವ ಕಷ್ಟ ಇಷ್ಟೇ ಇರುವುದೆಂದು ಹೇಳುವುದಕ್ಕೆ ಸೃಷ್ಟಿಕರ್ತನಿಗಾದರೂ ತಿಳಿಯದು. ಪಾರ್ಥ, ಜಗತ್ಕರ್ತ, ಧನಂಜಯ, ನಾರಾಯಣ, ನಿನಗೆ ಯುಕ್ತಿಯಂ ಹೇಳುವೆ ಕೇಳು. ಆ ಸರ್ಪ ಬಾಣವು ನಿನ್ನ ತಲೆಯ ಮೆಟ್ಟುವುದಕ್ಕೆ ಆ ಕರ್ಣನ ನಿನ್ನ ಕಂಠಕ್ಕೆ ತೊಡು ಎಂದು ಆಜ್ಞೆ ಮಾಡುವುದು. ಆ ಕರ್ಣನ ಆ ಬಾಣವನ್ನು ಸೆಳೆದು ಬಿಟ್ಟ ಮಾತ್ರದು ಆ ಬಾಣವು ಸಿಟ್ಟಿನಿಂದ ಅರ್ಪಡಿಸುತ್ತಾ ಬರುವುದರೊಳಗಾಗಿ ನಾನು ನಮ್ಮ ರಥ ನನ್ನ ಹೆಬ್ಬೆಟ್ಟಿನಿಂದ ಮೆಟ್ಟಿ ಭೂಮಿಗೆ ಇಳಿಯುವಂತೆ ಮಾಡುವೆನು. ಆಗ ನೀನು ನಿನ್ನ ಶಿರವನ್ನು ಸ್ವಲ್ಪ ತಗ್ಗಿಸು. ಆ ಬಾಣವು ನಿನ್ನ ನೆತ್ತಿಯ ಮೇಲಿನ ಕಿರೀಟವನ್ನು ಕಿತ್ತುಕೊಂಡು ಹೋಗುವುದು. ಈ ಯುದ್ಧದಲ್ಲಿ ಆ ಸರ್ಪಾಸ್ತ್ರವು ಗರ್ವಭಂಗವಾಗುವಂತೆ ಮಾಡುವೆನು. ಈ ಸರ್ಪಾಸ್ತ್ರವು ಬಯಲಾದ ಮೇಲೆ ಆ ಕರ್ಣನಿಗೆ ಅರ್ಧ ಶಕ್ತಿಯೇ ಹೋಗೋದು. ಈ ಕಂಟಕ ಒಂದು ಬಯಲಾದರೆ ಸಾಕು, ಮುಂದೇನಾಗುವುದು ನೋಡಿಕೊಳ್ಳೋಣ ಧನಂಜಯ. ಈ ರೀತಿಯಾಗಿ ಕೊಡುವ ನಿನ್ಗೆ ಅಭಯ, ಬಿಡುವಾಗ ನಿನ್ನ ನಿರ್ಭಯ. ಸೂತ ಸಂಭವನಾದ ಕರ್ಣ, ಬಂಡಾರ್ಚನೆ ನಿನ್ನ ಕೋರ್ಗನ್ನೆಯ ದೆಬ್ಬಿಗೆ ದಿಗ್ಭ್ರಮನು ಬಂದಿರುವನಂದ ಮೈ ಒಬ್ಬಿಸಿಕೊಂಡ ನಂತರವೇ ಸಹಾಯವಾಗಿ ನಿಂತಿರುವನ ನೀನು ಮಾಡೋದಾರೇನು? ಮಬ್ಬಿಗೆನಾದ ಕರ್ಣ, ಬಂಡಾರ್ಚನೆ ಬಳರೆ ನಿನ್ನ ಗರ್ವವೇ ನಾಶವಾಗವದ. ಈ ಭದ್ರಗ್ರ ಮೂರ್ತಿ ರೌದ್ರಸದ ಗಟ್ಟಿ ಕೋಪಾದ್ರಿಗೆ ಮೆಟ್ಟಿ ಸೆಟ್ಟಿನಲ್ಲಿರುವ ಪಾರ್ಥನ ಕೈಯಲ್ಲೋ ಎಂದು
ದೇವತೆ ನಿನಗೆ ಹೆಸರನ್ನಿಟ್ಟು ಕೋಣನಿಗೆ ಭಂಡಾರವನ್ನು ಹಚ್ಚಿಬಿಟ್ಟಂತೆ ಬ್ರಹ್ಮದೇವರ ನನ್ನ ಪಣಿಯಲ್ಲಿ ಲಿಖಿತವನ್ನು ಬರೆದು ಬಿಟ್ಟರವನ ಭಂಡಕರ್ಣ ಭಂಡಾರ್ಥವೇ ಇಲ್ಲಿ ಎಮ್ಮಿಡದ ಬಿಡಾರನ ವಿನೋದ ಮಾಡಿ ನುಂಗಿದಂತೆ ನಿನ್ನ ಒಡನಾಡು ಗಡದ ನಂತರ ನಿನ್ನನ್ನು ಕಡೆಯವನು ಸ್ವಲ್ಪ ಕಾಲ ತೋರಿಸಿದರು. ನಿನಗೆ 90, ಕೌರವನಿಗೆ 80, ಅಶೋಧಾಮನಿಗೆ 70, ಸೆಕೆನಿಗೆ 60, ಷಟ್ರತಿಕರ ಮೇಲೆ 50. ಇನ್ನ ಉಳಿದ ಈರೋರ್ಗಲ್ಲ 40, 30, 20, 5, 4ರಲ್ಲಿ ಮತ್ತೊಂದು ಇಂಥ ವಿಚಿತ್ರವಾದ ಅಕ್ಷಯ ಬಾಣವನ್ನು ಪ್ರಯೋಗ ಮಾಡುವೆ. ಸಹಿಸಿಕೋ ಬಂಡ ಆರ್ಸುವನ್ನ ನೋಡು ನಿನ್ನ ಗಗನಾಂತರ ಕರುಂಡ ಬೆಳೆಯೋಗೆಲ್ಲ ಏಡಿ ಬರ್ತಾರೆ. ಬಂಡಕರ್ಣನೇ ಇಲ್ಲಿಯವರೆಗೆ ನಿನ್ನವರ ಕರಕರಿಪ ನಿನ್ನ ಅಕ್ಷಯ ಬಾಣವನ್ನು ಕತ್ತರಿಸಿ ಈ ಧಾತ್ರಿಗೆ ಕಡೆಯುವನ ಎಲೆಗೆತಮ ಊಳಿಟ್ಟ ದ್ರವ್ಯ ಆಳಾದ ಲೋಭಿಯು ಗೋಳಾಡುವಂತೆ ನಿನ್ನ ಮಣ್ಣಿಗಳ ಬಾಣಗಳನ್ನ ಅದು ಮಾಡಿದೆ. ಎಲೆ ಪಾತ್ರ ಋಣಭಾಗದಿಂದ ತೋಳೆತ್ತಿ ನಿಂತ ನರನಂತೆ ನಿನ್ನನ್ನು ನಿನ್ನ ಬಾಣಭತ್ತರಿಕೆಯನ್ನು ಬರೆಸೆಳೆದು ಎತ್ತಿ ನಿಲ್ಲುವಂತೆ ಮಾಡಿದೆ. ಇಲ್ಲಿಗೆ ನಿನ್ನ ನಾಟಕವು ಮುಗಿಯಿತು. ನಿನ್ನ ತಂದೆ ತಾಯಿಗಳನ್ನು ದಾನ ಮಾಡಿಕೋ. ನಿನ್ನ ಎಂದರ ಮಕ್ಕಳನ್ನು ನಿನ್ನ ಹೃದಯದಲ್ಲಿ ನಿಶ್ಚಯ ಮಾಡಿಕೋ. ಎಲೆ ಅರ್ಚನ ನಿನ್ನಗೆ ಧನ ವಿದ್ಯೆಯನ್ನು ಕಲಿಸಿದ ಗುರುವಿನ ಪಾದವನ್ನು ಈಗ ಸ್ಮರಿಸಿಕೋ. ನಾನು ಈಗ ಬಿಡುವ ಸರ್ಪಾಸ್ತ್ರದಿಂದ ನಿನ್ನ ಶಿರ ಹರಿಯದಿದ್ದರೆ ಬಾಪರ ಕಾಶಿಯಲ್ಲಿ ಗೃಹದ್ರೋಹ ಮಾಡಿದ ಪಾಪ ಎನಗುಂಟಾಗದೆ. ನಿನ್ನ ರಣೋತ್ಸವವಲ್ಲ ಇಲ್ಲಿಗೆ ಮುಗಿಯಿತು. ನಿನ್ನ ಹಣೆಬರದ ಅಕ್ಷರ ಇಲ್ಲಿಗೆ ಅಳಿಸಿತು. ನಿನ್ನ ವಿಜಯ ಎಂಬ ತಮಕ ಇಲ್ಲಿಗೆ ಒಡೆಯಿತು. ಬರಿದಾಯಿತು ಕಿರೀಟಿ, ಸವ್ಯಸಾಚಿ, ಶ್ವೇತಮೋಹನ, ಧನುಂಜಯ, ಅರ್ಜುನ, ಪಾರ್ಥ, ವಿಜಯ, ಕಾಂತೆಯ ಎಂಬ ನಿನ್ನ ದಶನಾಮಗಳು ಇಂದಿಗೆ ಬಾಯುವರಿಲ್ಲದಂತಾಯಿತು. ಇಕೋ ಈ ಗಂಗಾದೇವಿಯವರ ಪ್ರಸಾದದಿಂದ ಉದ್ಭವಿಸಿರುವ ಸರ್ಪಾತ್ರ ಬಾಣವನ್ನು ಬಿಡುವನು. ಈ ಬಾಣದ ಬಂಧಕ್ಕೆ ನಿಂತುಕೊಳ್ಳಲು ಪಾರ್ಥ ಆಯ್ತು. ನೋಡ ನಿನ್ನ ಚೆನ್ನೈಗಳನ್ನು ಕೈಯಲ್ಲಿ ಮಾಡ್ತಾ ಸಾರಥಿ. ಇದೇನು ಆಶ್ಚರ್ಯ! ಅದೇನು ದೇವ? ಕಂಠದ ಹೊರಗ ತಟ್ಟರೆ ಕಂಠ ಹರಿಯುವನೆಂದು ಹೇಳಿದ ಹೊರಗಸ್ತವೋ ಮೇಲಿನ ಕಿರೀಟವನ್ನು ತೆಗೆದುಕೊಂಡು ಆರ್ಭಟಿಸುತ್ತಾ ಹೋಗಿ ತನ್ನ ಮುಖಟವನ್ನು ಸಾಡಿ ತಿರುಗಿ ಅಂಗಲಿಗೆ ಸೇರಿ ಮತ್ತೆ ತೊಡು ತೊಡು ಎಂದು ಒತ್ತಿ ಒತ್ತಿ ಬೇಡಿಕೊಳ್ಳುವುದು. ಅಯ್ಯೋ, ಇದಕ್ಕೆ ನಾನೇನು ಮಾಡಲೇ? ಸಾರಥಿ, ಭೂಪತಿ, ತೊಟ್ಟ ಬಾಣವನ್ನು ಮತ್ತೊಂದು ಸಾರಿ ತೊಡುವುದಿಲ್ಲವೆಂದು ಎನ್ನ ಹಳೆಯ ತಾಯಿಯಾದ ಕುಂತಿ ದೇವಿಗೆ ವಚನವನ್ನು ನಾವು ಕೊಟ್ಟಿದ್ದನು. ವಚನ ಭ್ರಷ್ಟನಾಗಿ 100 ವರ್ಷ ಬಾಳುವುದು ಈ ಕಲಿಕಲಿಂದಾಗದೆ. ಕೆಲವೇ ಸರ್ಪಾತ್ರ ಬಾಣವೇ, ನೀನೆಷ್ಟು ಬೇಡಿಕೊಂಡರೆ ನಿನ್ನನ್ನು ನಾನು ಮುಟ್ಟುವುದಿಲ್ಲ. ಈ ಯುದ್ಧದಲ್ಲಿ ಎನ್ನ ಪ್ರಾಣ ಹೋದರೆ ಎನ್ನ ತಮ್ಮನಾದ ಅರ್ಜುನನ ಪ್ರಾಣವನ್ನು ಮಾತ್ರ ನಾನು ತೆಗೆಯುವುದಿಲ್ಲ. ನೀನೆಷ್ಟು ಬೇಡಿಕೊಂಡರೂ ನಿನ್ನನ್ನು ಮಾತ್ರ ನಾನು ಮುಟ್ಟುವುದೇ ಇಲ್ಲ. ಹೌದಪ್ಪ. ಕರ್ಣ, ಇದು ಏನು ದುರ್ವಚನ? ಅವಶ್ಯ ಮಾವ, ಏನು ನಂಬಿದ ಕೌರವಮ್ಮ ಬುದ್ಧಿಯಮ್ಮ ಕತ್ತರಿಸಾಗುವುದಲ್ಲ. ಮಾತು ಕೊಟ್ಟಿರುವನು ಮಾವ, ಮಾತು ಕೊಟ್ಟಿರುವನು. ಸಂದೇಶವಿಲ್ಲದ ಸರ್ಪಾಸ್ತ್ರವಮ್ಮ ತಟ್ಟರೆ ಎಲ್ಲ ಬಿಚ್ಚಿ ಹೇಳೈ ರವಿತೇಜನ. ಅಹೋ ಶಲ್ಯ ಮಾವ, ಅಹೋ ಅಳಿಯನಾದ ಕರ್ಣನಾದ ಕರ್ಣ ಮಾತಿನಂತೆ ಬಡಿದಾದವನಲ್ಲದೆ ಮಾತು ತಪ್ಪಿ ಘಾತಕದಿಂದ 100 ವರ್ಷ ಮಾಡುವುದು ಈ ಕಲಿಕಾಲದಿಂದಾಗದು. ಅಹೋ ಮಾವ, ಅಹೋ ಅಳಿಯನಾದ ಕರ್ಣ
ನಿನ್ನಗೆ ಪ್ರೀತಿ ಇದ್ದರೆ ಸಾರಥಿಯಾಗಿ ಕಡೆಗಾಣಿಸಬಹುದು, ಇಲ್ಲದಿದ್ದರೆ ಈ ಯುದ್ಧಭೂಮಿಯನ್ನು ಬಿಟ್ಟು ನೀನು ಹಿಂದಕ್ಕೆ ಹೋಗಬಹುದು. ನಾನು ಎಷ್ಟು ಮಾತ್ರಕ್ಕೆ ಸರ್ಪಾತ್ರ ಬಾಣವನ್ನು ಮತ್ತೆ ತರುವುದಿಲ್ಲ ಮಾವ. ನಾನು ಕ್ರಮ ಪರಮಾತ್ಮ, ವೈರಿಗಳ ಅಸಹಾಯಕತೆ ನೋಡಿದೀಯಾ, ಮನದೋಳ ಹರ್ಷವನ್ನು ತಾಳಿದೀಯಾ. ಈ ಕರ್ಣನ ನಾಟಕ ಇಲ್ಲಿಗೆ ಎರಡಂಕವಾದವು. ಹೌದೇನು ಕೃಷ್ಣ? ಈ ಕಡೆ ಸಂಧಿಯು ಯಾವ ಪ್ರಕಾರದಲ್ಲಿ ಮುಗಿಸಬೇಕೆಂಬುದು ನನಗೆ ಆಲೋಚನೆ ಒಳೆಯಿತು. ಆ ಕರ್ಣನ ಬಳಿ ರವಿಯಿಂದ ಪಡೆದ ಕರ್ಣಕುಂಡಲ ಅಮೃತ ಕಲಶಗಳು ಇರುವವು. ಅದನ್ನು ತೆಗೆಯದಿದ್ದರೆ ಇವನು ದಿವ್ಯಂಗತನಾಗುವುದಿಲ್ಲ. ತ್ಯಾಗದಲ್ಲಿ ಕರ್ಣನೆಂದು ಪ್ರಸಿದ್ಧನಾದ ಭಕ್ತನು ಇಂಥ ದುರ್ಬಲ ಸಂಧಿಯಲ್ಲಿ ಪರೀಕ್ಷೆ ಮಾಡುವ ಪ್ರಸಂಗ ಇದೇ ಸರಿ. ಮಾಯಾ ಕಾರಣ ಇದು ಅಲ್ಲದೆ ಬೇರೊಂದು ಉಪಾಯವೇ ಇಲ್ಲ. ಧನಂಜಯ, ನಾರಾಯಣ, ನಾನು ಬ್ರಾಹ್ಮಣ ವೇಷಮಂ ಹೊಂದಿ ಕರ್ಣನಲ್ಲಿಗೆ ಹೋಗಿ ಕರ್ಣಕುಂಡಲಿ ಯಾಚಿಸಿ ತ್ರಿಲೋಕ ಬಿಡುವುದಕ್ಕೆ ಆ ಕರ್ಣನ ಎದೆ ಮೇಲಿರುವ ಅಮೃತ ಕಲಶಗಳನ್ನು ತೆಗೆಸಿ ಬಿಡುವನು. ಆಗ ನೀನು ಜಲವನ್ನರಿಸುವುದಕ್ಕೆ ನೀನು ಪಾಶುಪತಾಸ್ತ್ರ ಪ್ರಯೋಗ ಮಾಡು. ಕೇಳಿದೆಯಾ ಪಾರ್ಥ? ಇದಕ್ಕೆ ನೀನು ಇನ್ನೂ ಮುಂದೆ ನೋಡದೆ ಈ ಕೆಲಸವನ್ನು ಮಾಡು. ಇಲ್ಲವಾದಲ್ಲಿ ಈ ಮಹಾಯುದ್ಧಕ್ಕೆ ಭಂಗ ಬರಬಹುದು. ಹೌದೇನು ನಾರಾಯಣ? ಆಗ ನಮಗೆಂದಿಗೂ ಜಯವಾಗಲಾರದು. ನಿನ್ನ ಮನಸ್ಸಿನ ಸಂಶಯ ತಿಳಿಯಿತು, ಎನ್ನ ಮನಸ್ಸಿನೊಳಗೆ ನೆಲೆಗೊಂಡಿತು. ಈಗ ಎನ್ನ ದಿವ್ಯ ಮೂರ್ತಿಯಂ ಬಡ ಬ್ರಾಹ್ಮಣನಾಗಿ ಆ ಕರ್ಣನಲ್ಲಿಯೇ ಕಳಿಸುವೆ. ಎಚ್ಚರಗಳಲ್ಲಿ ಪಾರ್ಥ, ಇದೇ ನಿನಗೆ ಶುಭ ಮುಹೂರ್ತ. ಚೆಲ್ಲರ ಹೇಳು 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 ಎತ್ಕೊಳ್ಳೋಣ. ಅಹೋ ಕರ್ಣ, ಅವೋ ಸಿನಿಮಾವ, ಇಂಥ ರಣರಂಗದಲ್ಲಿ ವಚನಕ್ಕೆ ಬಡದಾಡದ ನನಗೆ ಹೇಗೆ ಮನಸ್ಸಾಗಿರುವುದು? ಇಂಥ ರಣರಂಗದಲ್ಲಿ ವಚನಕ್ಕೆ ಕೌರವೊಮ್ಮೆ ಕುಟ್ಟಿ ಒಮ್ಮೆ ಕತ್ತರಿಸುವಾಗುವುದಲ್ಲ, ಹಣ್ಣಲ್ಲಿ ಮಣ್ಣು ಗೊಬ್ಬರ ಒಮ್ಮೆ ತುಂಬಿ ಬಿಟ್ಟಿಗೆಲ್ಲ ಮಾತು ಕೊಟ್ಟೆ ಮಾತು ಕೊಟ್ಟಿದ್ದಾರೆ. ನಾನು ಎಪ್ಪಲಿವಂತ ಮಾತು ನಿರಾಕರಿಸಿದಲ್ಲ. ಸಾಕು ಸಾಕು ಕಾಕಮತಿ, ಈಗಲೇ ಹೋಗಿ ಕೌರವನಿಗೆ ಈ ವಾತಾವರಣವನ್ನು ತಿಳಿಸುವೆಲ್ಲ. ಅಷ್ಟು ಜಾಗ್ರತೆ. ಪರಮಶಿವ ನಿನ್ನ ಕಂಡೇರುಣ, ಪರಮಶಿವ ಪರಿಪಾಲಿಸುನೆ ಜಗದೀಶ, ಪರಿಪಾಲಿಸುನೆ ಜಗದೀಶ. ನಿನ್ನ ಕಂಡೇರುಣ ಪರಮಶಿವ, ನಿನ್ನ ಕಂಡೇರುಣ ಪರಮಶಿವ, ಪರಿಪಾಲಿಸುನಿ ಜಗದೀಶ, ಪರಿಪಾಲಿಸುನಿ ಜಗದೀಶ. ಪರಮಾತ್ಮನೆಂದು ನಂಬಿ ಹಗಲಿರಲು ತುಂಬಿ ಧ್ಯಾನ, ಪರಮಾತ್ಮನೆಂದು ನಂಬಿ ಹಗಲಿರಲು ತುಂಬಿ ಧ್ಯಾನ. ನಿನ್ನ ಪೂಜಿಸುವೆ ಜಾನಿಸುವೆ, ನಿನ್ನ ಪೂಜಿಸುವೆ ಜಾನಿಸುವೆ, ಪರಿಪಾಲಿಸುವೆ ಜಗದೀಶ, ಪರಿಪಾಲಿಸುವೆ ಜಗದೀಶ. ನಿನ್ನ ಕಣ್ಣಿರುಣ ಪರಮಶಿವ, ನಿನ್ನ ಕಣ್ಣಿರುಣ ಪರಮಶಿವ, ಪರಿಪಾಲಿಸುನಿ ಜಗದೀಶ, ಪರಿಪಾಲಿಸುನಿ ಜಗದೀಶ. ಭಕ್ತ ಶಿರೋಮಣಿಯಾದ ಕಾರಣ ಅಹೋ ಸ್ವಾಮಿ, ನೀನು ತ್ಯಾಗಿ ಎಂಬ ವಾರ್ತೆಯು ಮೂರು ಲೋಕದ
ಕೇಳಿ ಹ. ನಿನ್ನ ಹತ್ತಿರ ಭಿಕ್ಷೆಯನ್ನು ಯಾಚಿಸುವುದಕ್ಕೆ ಬಂದೆನು. ಅದು ಯಾವ ಭಿಕ್ಷೆ ಸಂತೋಷದಿಂದ ಕೇಳಿ ಸ್ವಾಮಿ. ಈಗಿನ ಭಿಕ್ಷದ ಮಹತ್ವವು ಮುಕ್ತರಣದಾಯಕವು. ಹ. ನಿನಗೆ ಶುಭವಾಗಲಿ ಭಕ್ತ ಶಿರೋಮಣಿ. ಈ ಭಿಕ್ಷಕನು ಯಾವ ವಸ್ತುವನ್ನು ಬೇಡುವುದಿಲ್ಲ. ಅದು ಯಾವ ವಸ್ತು ಬೇಕಾಗಿರೋದು ಸಂತೋಷದಿಂದ ಕೇಳಿ ಸ್ವಾಮಿ. ನಿನ್ನಲ್ಲಿ ಮಹತ್ವದ ವಸ್ತುವು ಈ ಭಿಕ್ಷಕನ ಕಣ್ಣಿಗೆ ಕಾಣಬರುವುದು. ಹ. ನೀನಾಗಿ ಕೊಡುತ್ತೇನೆಂಬುದಾದರೆ ಹ. ನಿಸ್ಸಂದೇಹವಾಗಿ ಕೇಳಿವೆ ತಿಳಿಯಿತೇ ವೀರನಾದ ಕರ್ಣನೇ. ಅಹೋ ಬ್ರಾಹ್ಮಣೋತ್ತಮರೇ, ಕಾರಣ ನಾನು ಧನ್ಯನಾದನು. ನಿಮಗ ವಸ್ತು ಬೇಕು ಕೇಳಿ ಸ್ವಾಮಿ. ಸಜ್ಜನ ಪ್ರೇಮಿ ವೀರಾಗ್ರೇಶ್ವರ, ಅಹೋ ಸ್ವಾಮಿ. ನಿನ್ನ ಕಪಾಲ ಭಾಗದವರು ಪ್ರಕಾಶಿಸುವ ಹ. ಕರ್ಣಕುಂಡಲವನ್ನು ನಾಚಿಸುವನು. ಹ. ನನಗೆ ಬೇರೆ ಏನು ಬೇಡ. ಕಂಡೆಯ ವೀರಾದಿ ವೀರನೇ. ಏ ಮಾಯಕಾರಣ ಕೃಷ್ಣ, ಕಾರಣ ಈ ಗಂಡುಗಲಿಯಾದ ವೀರ ಕಲಿಕರ್ಣ ಬಡವನಾದರೂ ದಾನ ಮಾಡುವುದರಲ್ಲಿ ಬಡವನಲ್ಲ. ಅಹೋ ಸ್ವಾಮಿ, ಕಾರಣ ನಿನ್ನಗೆ ಕರ್ಣಕುಂಡಲ ಅಮೃತ ಕಲಸಂಗಳು ಬೇಕೇ? ಕಾರಣ ಸ್ವಾಮಿ ತೆಗೆದುಕೊಳ್ಳಿ. ನನ್ನ ಪ್ರಾಣಕ್ಕಿಂತ ದಾನವೇ ದೊಡ್ಡದು ಸ್ವಾಮಿ. ಸಜ್ಜನ ಪ್ರೇಮಿ. ಕಾರಣ ಅಹೋ ಸ್ವಾಮಿ, ಹಾಗಾದ್ರೆ ಹೇಳದನ್ನು ಕೇಳು. ಅದು ಏನು ಚೆನ್ನಾಗಿ ಹೇಳ್ತಾನ. ಬಾಬಾರೋ ಏ ವೀರ ಕುಂತಿಯ ಗುವರಾನೆ ಬರದಲ್ಲಿ ತೇಳುವೆ ನಾ ಬರದಲ್ಲಿ ತೇಳುವೆ. ಕೃಷ್ಣ ಪರಮಾತ್ಮ ತನ್ನಯ್ಯ ತೇಳುವೆ ನಾ ಬರದಲ್ಲಿ ತೇಳುವೆ. ಅವು ಗೋವಿಂದ ತನ್ನಯ್ಯ. ತನ್ನ ವೀರ ಶೂರನೆಂದು ಹೆಸರು ಬಂದಿದೆ ನಿನಗೀಗ. ತನ್ನ ವೀರ ಶೂರನೆಂದು ಹೆಸರು ಬಂದಿದೆ ನಿನಗೀಗ. ಬೇಡಿದ್ದು ಕೊಡುಗೆಯ ನೀನೀಗಲೇ ತಕ್ಷಣವೇ ನೀ ಹೇಳು ನೀನೀಗಲೇ. ಅವು ರುಕ್ಮಿಣಿಗೌಡ ತನ್ನಯ್ಯ. ಬೇಡಿದ್ದು ಕೊಡುಗೆಯ ನೀನೀಗಲೇ ತಕ್ಷಣವೇ ನೀ ಹೇಳು ನೀನೀಗಲೇ. ಬಾಬಾರೋ ಹೇ ವೀರ ಕುಂತಿಯ ಗುವರಾನೆ ಬರದಲ್ಲಿ ತೇಳುವೆ ನಾ ಬರದಲ್ಲಿ ತೇಳುವೆ. ಬಲ ಬಲ ಕರ್ಣ, ನೀನು ತ್ಯಾಗಿ ಎಂದು ತ್ರಿಲೋಕದಲ್ಲಿಯೂ ನಿನ್ನಂತ ದಾನ ವೀರ ಶೂರ ಕರ್ಣ ಯಾರಿಲ್ಲವೆಂದು ಆ ಸೂರ್ಯ ಚಂದ್ರರು ಇರುವವರೆಗೂ ನಿನ್ನ ಹೆಸರು ಅಚಂದ್ರಾರ್ಕವಾಗಿ ಉಳಿಯಲೆಂದು ನಿನಗೆ ಹೊರ ಮಾಡಿಸುವೆ. ಕಾರಣ ನಿನ್ನ ಹೋಗುವೆ. ಸಂತೋಷದಿಂದ ಹೋಗಿ ಬಾ. ಕೃಷ್ಣ ಪರಮಾತ್ಮ ಮಲಕೈತೆ ಹೋಗ್ತಾನ. ಜಗತ್ಕರ್ತ ಕರ್ಣನ ಸಾಮರ್ಥ್ಯವೆಲ್ಲ ತೆಗೆದುಕೊಂಡು ಬಂದೆನು. ಅರ್ಜುನ, ನಾರಾಯಣ, ನಿನ್ನ ಗಾಂಡಿವಿಯ ಪಾಶುಪತಾಸ್ತ್ರ ಮೂಡಿ ಕರ್ಣನ ಶಿರೋವನ್ನು ತೆಗೆಯುವಂತನಾದ ಅರ್ಜುನ ಮಾಡಿ ಈಗ ನೀನು ಗಾಂಡಿವಿಯ ಸಿಂಹಗರ್ಜನ. ಅಹೋ ದೇವಿಕ ನಂದನ, ಈ ಕರ್ಣನನ್ನ ಎನ್ನ ಬಾಣಗಳಿಂದ ಹೊಡೆಯಬೇಕೆಂದರೆ ಎನ್ನ ಮನಸ್ಸು ಒಡಂಪಡದು, ದೇಹವು ತತ್ತರಿಸುವುದು, ಕೈ ಕಾಲುಗಳು ನಡುಗುವುದು, ಕರ್ಣರಸವು ತೆಲಿಗೇರತು, ಎಣ್ಣೆಗೆ ದುಃಖ ಕಾಣುವುದು. ಏನು ಹೇಳಲು ನಾರಾಯಣ, ಇದು ಏನು? ಮರಣ ಪ್ರಾರ್ಥನೆ ಪರಮಾತ್ಮನೇ, ವೈರಿಗೆ ಆಪತ್ ಬಂದಾಗ
ಕೋಪೋದ್ಭರತನಾಗಿ ಸಮ್ಮರಿಸಬೇಕು. ಈ ಸಮಯದಲ್ಲಿ ಇವನನ್ನು ಬಿಟ್ಟರೆ ಮುಂದೆ ತ್ರಿಮೂರ್ತಿಗಳಿಂದಲೂ ಇವನನ್ನು ಗೆಲ್ಲುವುದು ಸಾಧ್ಯವಿಲ್ಲ. ಕಡುಗಲಿಯಾದ ಪಲ್ವನ ಜಾಗ್ರತೆಯಿಂದ ಆರಿಸುವನ ಪ್ರಾಣ. ಓ ನಾರಾಯಣ, ಅರ್ಜುನ, ಇವ ನಮ್ಮೆನ್ನ ಬಾಣಗಳಿಂದ ಒಡೆಯಬೇಕೆಂದರೆ ಎನ್ನ ಕೈಗಳು ಮೇಲೆ ಕೇಳುವು. ಇವನೇನು ನನಗೆ ಅಣ್ಣನೋ ತಮ್ಮನೋ ಬಂಧುವೋ ಬಳಗವೋ. ಈ ಸಮಯದಲ್ಲಿ ನಿನ್ನ ಕಪಟವನ್ನು ತೋರಬೇಡ ನಾರಾಯಣ. ಇವನ ಬೇಳೆ ಅರ್ಜುನ, ಯಾರೆಂದು ಕೇಳಿದೀಯಾ? ಪರಮಾತ್ಮ, ಹಾಗಾದ್ರೆ ಹೇಳುವನು ಕೇಳು. ಜಯ ಆಲಿಸನ್ನ ನುಡಿಯ ವಿಜಯ ಆಲಿಸನ್ನಯ ನುಡಿಯ. ಅರ್ಜುನ, ಚೆನ್ನಾಗಿ ಕೇಳು. ಪರಮಾತ್ಮ, ವಿಜಯ ಆಲಿಸನ್ನ ನುಡಿಯ ವಿಜಯ ಆಲಿಸನ್ನಯ ನುಡಿಯ. ಬರ್ತಾ ಚೆನ್ನಾಗಿ ಕೇಳು. ವಿಜಯ ಆಲಿಸನ್ನ ನುಡಿಯ ವಿಜಯ ಆಲಿಸನ್ನಯ ನುಡಿಯ. ಮಾಡು ನೀನು ಸಿಂಹಗರ್ಜನ, ಮಾಡು ನೀನು ಸಿಂಹಗರ್ಜನ, ಏಕೆ ನಿನಗೆ ಮೌನವ? ಆ ವಿಜಯ ಆಲಿಸನ್ನ ನುಡಿಯ ವಿಜಯ ಆಲಿಸನ್ನಯ ನುಡಿಯ. ಚೆನ್ನಾಯ್ತರು. ಚಕ್ರಬಿಂಬ ಕೋಟೆಯಲ್ಲಿ ನಿನ್ನಯ ಸುತನನ್ನು ಅತ ಮಾಡಿದ ಪಾಪಿ ಇವನು, ಇವನನ್ನು ಕಲಿತಣ್ಣನು ಅಂತ ಚಕ್ರಬಿಂಬ ಕೋಟೆಯಲ್ಲಿ ನಿನ್ನಯ ಸುತನನ್ನು ಅತ ಮಾಡಿದ ಪಾಪಿ ಇವನು, ಇವನೇ ನೋಡ ಕಲಿಕಣ್ಣನು. ಮಾಡು ನೀನು ಸಿಂಹಗರ್ಜನ. ಮಾಡು ನೀನು ಸಿಂಹಗರ್ಜನ, ಏಕೆ ನಿನಗೆ ಮೌನವ? ಆ ಆ ವಿಜಯ ಆಲಿಸನ್ನ ನುಡಿಯ ವಿಜಯ ಆಲಿಸನ್ನಯ ನುಡಿಯ. ಅಹೋ ಪಲ್ಗುಣ, ಪರಮಾತ್ಮ, ಇವನ ಮೇಲೆ ಅಂತ ಕಣ್ಣು ಹುಟ್ಟಿತನು ಈ ಕ್ಷಣ. ಹೌದು ನಾರಾಯಣ. ಪಾರ್ಥ, ಜಗತ್ಕರ್ತ, ಇವನು ಯಾರೆಂದು ಕೇಳಿದೀಯಾ? ಹೌದು ಗೋವರ್ಧನ. ಹಿಂದಕ್ಕೆ ಚಕ್ರಬಿಂಬದ ಕೋಟೆಯಲ್ಲಿ ನಿನ್ನ ಮಗನಾದ ಅಭಿಮಾನಿಯ ಕೈಗಳೆರಡನ್ನು ಕತ್ತರಿಸಿದ ಮಹಾಪಾಪಿ ಇವನು. ಆ ಸಮಯದಲ್ಲಿ ನಿನ್ನ ಮಗನಾದ ಅಭಿಮಾನಿಯು ಅಪ್ಪನಾದ ಪಾರ್ಥ ತಂದೆ ಅಪ್ಪ ಎಂದು ಹೋರಾಡಿ ಪ್ರಾಣ ಬಿಟ್ಟಾಗ ನಿನ್ನಂತೆ ಈ ಬಂಡಕರಣಿನಿ ಅಂತಃಕರಣ ಹುಟ್ಟಿತೇನೋ ಧನಂಜಯ? ನಾರಾಯಣ, ಇವನು ಒಂದು ಮಹಾದ್ರೋಹಿ, ಇವನು ಮಹಾ ಕಡಪಾಪಿ. ಜಾಗ್ರತೆಯಿಂದ ಇವನ ತಲೆಯನ್ನು ತುಂಡರಿಸುವ ಅರ್ಜುನ. ಮಾಡು ನೀನು ಈ ರಣರಂಗದಲ್ಲಿ ಸಿಂಹಗರ್ಜನ. ಬಳಿ ಬಳಿರೆಯಲೈ ಸೂತು ಕೊಲದವನೇ, ಎಲ್ಲೋ ಬಂಡಾರ್ಜನ. ಹಿಂದಕ್ಕೆ ಚಕ್ರ ಬಿಂಬ ಕೋಟೆಯೊಳೆನ್ನ ಮಗನಾದ ಅಭಿಮಾನಿಗಳಂ ಕೈಗಳಂ ಕತ್ತರಿಸಿದ ಮಹಾಭವ್ಯ ಜಾಗೃತಿಯಿಂದ ಇದ್ದಕ್ಕನೆಲ್ಲ ಬಂಡ ಕರಿವಿನ ನೋಡು ನನ್ನ 3-4 ತುಂಡ. ಎಲ್ಲೋ ರಣಯೋಡಿಯಾದ ಅರ್ಜುನ, ಇದು ಏನು ನಿನ್ನ ಒಣಗರ್ಜನೆ? ನಿರಾಯುಧನಾದ
ಬಂಡ ಎನ್ನ ರಥದ ಚಕ್ರವು ಈ ಭೂತಳದಲ್ಲಿ ಸಿಲುಕಿರುವ ಸಮಯದಲ್ಲಿ ಇಂಥ ವೀರನ ಮೇಲೆ ಬಾಣ ಪ್ರಯೋಗ ಮಾಡಿದ್ಯಾ ರೇ ಬಂಡ ಇದು ಮಾತ್ರ ಕ್ಷತ್ರಿಯ ಧರ್ಮಕ್ಕೆ ವ್ಯತಿರಿಕ್ತವಾಗಿ ಬಾಣ ಪ್ರಯೋಗಿಸ್ಯ ಇದು ಯಕ್ಷಣ ಆದರೆ ಸಹಿಸಿಕೊಂಡ ಯುದ್ಧಕ್ಕೆ ನಿಲ್ಲವನು ಬೈರೇ ಜಾಗ್ರತೆಯಿಂದ ಯುದ್ಧಕ್ಕೆ ಸನ್ನದ್ಧನಾಗಲು ಕೊಂಡೋಗ್ತಿರಲಿ. ಅರ್ಜುನ, ಇಲ್ಲಿಗೆ ಯುದ್ಧ ಮುಗಿಯಿತು, ಆದರೆ ನಿನಗೊಂದು ಸೂತಕ ತಲೆ ಮೇಲೆ ಬಂದಿತ್ತು. ಅದೇನು ಪರಮಾತ್ಮ? ಅರ್ಜುನ, ಈ ರಣಪೊಡವಿಯಳು ಮೈಗಟ್ಟು ಮಲಗಿದ ಕರ್ಣನು ನಿನಗೆ ಒಡಹುಟ್ಟಿದ